Welcome all of you. This is your second chapter, first class. In last class, I just explained, clarified about what are the contents in the second chapter. Today, we start the second chapter. In second chapter, what is the second chapter? The theory of consumer behavior, right? Theory of consumer behavior. ಸೆಕೆಂಡ್ ಚಾಪ್ಟರಲ್ಲಿ ನೀವು ಕಲಿಬೇಕಾದ ಕಂಟೆಂಟ್ಸು ತಲೆಯಲ್ಲಿ ಫಿಕ್ಸ್ ಆಗಿಬಿಡಿ. ಏನಪ್ಪ ಅಂದರೆ ನಿಮ್ಮ ಸೆಕೆಂಡ್ ಚಾಪ್ಟರ್ ಬಂದರೆ, ಎರಡನೇ ಅಧ್ಯಾಯಕ್ಕೆ ಬಂದರೆ ನಿಮ್ಮ ತಲೆಯಲ್ಲಿ ಒಬ್ಬ ಕಸ್ಟಮರ್ನ ಬಿಹೇವಿಯರ್ ಬಗ್ಗೆನೇ ನಾವು ಕಲಿತಾ ಹೋಗ್ತೀವಿ. ಅದನ್ನು ಬಿಟ್ಟರೆ ಔಟ್ ಆಫ್ ದ್ಯಾಟ್ ದೇರ್ ಇಸ್ ನೋ ನಥಿಂಗ್ ಅಲ್ಲ. ನಾವು ಕಸ್ಟಮರ್ ಅಂದರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಹೆಸರಲ್ಲೇ ಅನುಭೋಗಿ ಅಂದರೆ ಅದು ಕನ್ಸ್ಯೂಮರ್. ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆನೇ ಕಲಿಯೋದು ಸೆಕೆಂಡ್ ಚಾಪ್ಟರ್. ಯಾವ ಅವನ ವರ್ತನೆಗಳ ಬಗ್ಗೆ. ವರ್ತನೆ ಅಂದರೆ ಏನಪ್ಪ? ಬಿಹೇವಿಯರ್ ಅಲ್ಲ, ಅವನ ವರ್ತನೆ. ಇದೊಂದು ನಿಮ್ಮ ತಲೆಯಾಗಿತ್ತಂದರೆ ಸೆಕೆಂಡ್ ಚಾಪ್ಟರ್ ವೆರಿ ಈಸಿಯೆಸ್ಟ್ ಆಗುತ್ತೆ. ನೀವು ಏನು ಕಲಿತಿದ್ದೀರಾ, ಎದ್ರ ಬಗ್ಗೆ ಕಲಿತಿದ್ದೀರಾ, ವಾಟ್ ಆರ್ ದಿ ಯುವರ್ ಸ್ಕೋಪ್ ಅಂತ ನಿಮಗೆ ಗೊತ್ತಿದ್ದರೆ, ನಿಮ್ಮ ವ್ಯಾಪ್ತಿ ಏನು, ಕಲಿತಿರೋ ವ್ಯಾಪ್ತಿ ಏನು ಅಂತ ಗೊತ್ತಿದ್ದರೆ ನೀವು ಭಾಳ ಈಸಿಯಾಗಿ ಕಲಿತೀರಾ. ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಳಿ. ಅದಕ್ಕೋಸ್ಕರ ನಾನು ಹೆಡ್ಡಿಂಗ್ ಬರೆದಿಲ್ಲ. ವಾಟ್ ಈಸ್ ದ ಸೆಕೆಂಡ್ ಚಾಪ್ಟರ್? ದಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಇಷ್ಟ ಆಯಿತು. ಇಂಡಿಯಾದಲ್ಲಿ ಕಂಟೆಂಟ್ಸ್ಗಳು ನೋಡ್ತಾ ಹೋಗಿದ್ವಿ. ಅಲ್ಲದಲ್ಲಿ ಫಸ್ಟ್ ಬರ್ತಕ್ಕಂಥ ಕಂಟೆಂಟ್ ಯಾವಪ್ಪ ಅಂದರೆ ಯುಟಿಲಿಟಿ, ತುಷ್ಟಿಗುಣ. ಸರ್ ವರ್ಡ್ ಭಾಳ ಡೇಂಜರಸ್ ಆಗೈತಿ ರೀ, ನನಗೆ ಒಟ್ಟು ಅರ್ಥ ಆಗೋದಿಲ್ಲ, ಭಾಳ ಕಾಂಪ್ಲಿಕೇಟೆಡ್ ವರ್ಡ್ ಐತಿ ಅಂತಂತೀರಿ. ಯುಟಿಲಿಟಿ ಅಂದರೆ ಏನು? ಯುಟಿಲಿಟಿ ಅಂದರೆ ಇಂಗ್ಲೀಷ್ನಲ್ಲಿ ಭಾಳ ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಅದು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು. ಡೇ ಟು ಡೇ ಲೈಫ್. ಈಗ ಒಂದು ಎಕ್ಸಾಂಪಲ್ ಮೂಲಕ ಸ್ಟಾರ್ಟ್ ಮಾಡ್ತೇನೆ. ಈಗ ಏನಪ್ಪ ಅಂದರೆ ನಿಮಗೊಂದು ಐಸ್ ಕ್ರೀಮ್ ತಿನ್ಬೇಕಂತ ಅನಿಸುತ್ತೆ, ಹೌದಾ? ಐಸ್ ಕ್ರೀಮ್ ಫಸ್ಟ್ ಐಸ್ ಕ್ರೀಮ್ನ ಹೋಗ್ತೀರಾ, ಬೇಸಿಗೆ ಕಾಲದಲ್ಲಿ ಹೋಗ್ತೀರಾ, ಅಂದರೆ ಫುಲ್ಲು ಬಿಸಿಲಲ್ಲಿ ಹೋಗಿರ್ತೀರ. ಹೋಗಿ ಒಂದು ಐಸ್ ಕ್ರೀಮ್ ಶಾಪಲ್ಲಿ ಕೊಡ್ಬೋದು. ಸರ್ ಒಂದು ಐಸ್ ಕ್ರೀಮ್ ಕೊಡ್ರಿ ಅಂತೀರ. ಯಾವುದೋ ವೆನಿಲಾ ಫ್ಲೇವರು, ಯಾವುದೋ ಒಂದು ಫ್ಲೇವರ್ ನಿಮ್ಗೆ ಇಷ್ಟ ಫ್ಲೇವರ್ ಅದಕ್ಕೆ ಹಾಕ್ಸ್ಕೊತೀರಾ. ವೆನಿಲಾ ಫ್ಲೇವರ್ ಅನ್ಕೊಳ್ಳೋಣ, ತಿಂತೀರಾ. ಫಸ್ಟ್ ಏನು ಸ್ಪೀಡಲ್ಲಿ ತಿಂತೀರಾ? ಫುಲ್ ತಿನ್ಬೇಕನ್ಸಿರುತ್ತೆ, ಆ ಫೀಲಲ್ಲಿ ಸ್ಪೀಡಲ್ಲಿ ತಿಂತೀರಾ. ಎರಡನೇ ಐಸ್ ಕ್ರೀಮು ಇನ್ನೊಂದು ನೋಡ್ತೀರಾ, ಐಸ್ ಕ್ರೀಮು ಅದು ತಿನ್ಬೇಕನ್ಸುತ್ತೆ. ಎರಡನೇ ಐಸ್ ಕ್ರೀಮ್ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀರ, ಅದು ಒಂದು ಸ್ಪೀಡಲ್ಲಿ ತಿಂತೀರ. ಹೌದು, ಬಿಸಿಲಲ್ಲಿ ಬಂದಿರ್ತೀನಿ, ಸ್ಪೀಡಲ್ಲಿ ಹಂಗೆ ತಿಂತೀರ, ಹೌದಾ? ಯು ಸ್ಟಾರ್ಟ್ ಸ್ಯಾಟಿಸ್ಫೈಯಿಂಗ್ ದಟ್. ಸರಿ, ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರ, ಕನ್ಸ್ಯೂಮಿಂಗ್, ಹೌದಲ್ಲ? ಆಮೇಲೆ ಮೂರನೇ ಐಸ್ ಕ್ರೀಮ್ ತಿಂತೀರ. ಫಸ್ಟ್ ಸ್ಪೀಡ್ ಇತ್ತಲ್ಲ ತಿನ್ನೋ ಐಸ್ ಕ್ರೀಮ್, ಮೂರನೇ ಐಸ್ ಕ್ರೀಮಲ್ಲಿ ಇರುತ್ತಾ? ಇರಲ್ಲ ಅಲ್ಲ. ಅಂದರೆ ಸ್ವಲ್ಪ ಸ್ಲೋ ಆಗಿರುತ್ತೆ. ತಿಂತಾರೆ, ಓಕೆ, ಸ್ವಲ್ಪ ಸ್ಲೋ ಆಗಿರುತ್ತೆ. ಒಂದು ಸ್ಪೂನ್ ತಿಂತೀರಾ, ಓಕೆ ಆಯ್ತು. ಇನ್ನೊಂದು ಐಸ್ ಕ್ರೀಮ್ ತಿನ್ನೋಣ ಅನ್ಕೋತೀರಾ. ನಾಲ್ಕನೇ ಐಸ್ ಕ್ರೀಮ್. ಒಂದನೇ ಐಸ್ ಕ್ರೀಮ್ಗಿದ್ದ ಸ್ಪೀಡು ನಾಲ್ಕನೇ ಐಸ್ ಕ್ರೀಮ್ ಇರುತ್ತಾ? ಇಲ್ಲ, ಕಡಿಮೆ ಆಯ್ತಲ್ಲ. ಈ ಡಿಕ್ರೀಸಸ್ ಹೆಂಗೆ ನೀವು ಕನ್ಸ್ಯೂಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಈ ಡಿಕ್ರೀಸಸ್, ರೈಟ್? ಕಡಿಮೆ ಆಗ್ತಾ ಬಂತು. ಓಕೆ, ಇದೇ ಸ್ಟೋರಿ ಏನಾಯ್ತಪ್ಪ ಅಂದರೆ ಐದನೇ ಐಸ್ ಕ್ರೀಮ್ ಕೊಟ್ಟರು. ಆಯ್ತು, ಹೋಗ್ಲಿ, ಹೊಟ್ಟೆ ತುಂಬಿದೆ ಅಂದರು, ತಿಂದ್ರಿ. ಇನ್ನೊಂದು ಅಲ್ಲಿ ಒಂದು ಆಫರ್ ಇರುತ್ತೆ ಅಂದ್ಕೊಳ್ಳಿ, 4 ಐಸ್ ಕ್ರೀಮ್ ತಿಂದರೆ 4 ಐಸ್ ಕ್ರೀಮ್ ಫ್ರೀ ಅಂತೇಳಿ. ಬೈ ಒನ್ ಗೆಟ್ ಒನ್ ಅಂತ ತಿಳ್ಕೊಳ್ಳಿ. ನೀವು 4 ಐಸ್ ಕ್ರೀಮ್ ತಿಂದಿದ್ದೀರಾ, 4 ಐಸ್ ಕ್ರೀಮ್ ಫ್ರೀ ಕೊಟ್ಟರು. ಐದನೇ ಐಸ್ ಕ್ರೀಮ್ ಓಕೆ ಹಾಳಾಗುತ್ತೆ ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಫುಲ್ಲು ಹೊಟ್ಟೆ ತುಂಬಕ್ಕೆ ಬಂದಿದೆ, ಸ್ಲೋ ಆಗಿ ತಿಂತೀರ. ಮತ್ತೆ 6ನೇ ಐಸ್ ಕ್ರೀಮ್ ಸರ್ ತಿನ್ನಲೇಬೇಕು ಅಂತ ಕೊಟ್ಟರು. ಅವಾಗ ಏನಾಗುತ್ತೆ? ಐಸ್ ಕ್ರೀಮ್ ನೋಡಿದ್ರೇ ಬೇಡ ಅನ್ಸುತ್ತಾ? ಏನು ನನಗೆ ಗೊತ್ತಿಲ್ಲ, ತಿಂದ್ರು ತಿನ್ಬೋದು. ಆದರೆ ಐಸ್ ಕ್ರೀಮ್ ನೋಡಿದ್ರೆ ಬೇಡ ಅನ್ಸಿದ್ರೆ ಆ ಕ್ಷಣದಲ್ಲಿ 6ನೇ ಐಸ್ ಕ್ರೀಮ್ ತಿನ್ನೋವಾಗ ನಿಮಗೇನು ನೆಗೆಟಿವಿಟಿ ಫೀಲ್ ಆಗುತ್ತಲ್ಲ, ತಲೆಯಲ್ಲಿ ಒಂದು ಇದು ನೆಗೆಟಿವಿಟಿ. ಐಸ್ ಕ್ರೀಮೇ ಬೇಡ, ವೆನಿಲಾ ಫ್ಲೇವರ್ ಅಂದ್ರೆ ಬೇಡ ಅಂತ ಅನಿಸ್ಬಿಡುತ್ತಲ್ಲ. ಓಕೆ, 7ನೇ ಐಸ್ ಕ್ರೀಮ್ ಕೊಟ್ಟರು, 6ನೇ ಐಸ್ ಕ್ರೀಮ್ ತಿಂದ್ರಿ, 7ನೇ ಐಸ್ ಕ್ರೀಮ್ ಕೊಟ್ಟರು, ಒಳ ಹೋಗಿದ್ದ ಐಸ್ ಕ್ರೀಮ್ಗಳೆಲ್ಲ ಹೊರಗೆ ಬಂದ್ಬಿಡುತ್ತೆ ಅಲ್ಲ. ದಿಸ್ ಈಸ್ ನೆಗೆಟಿವಿಟಿ. ನೀವು ಫಸ್ಟ್ ಇದ್ದಂಥ ಫೀಲು ಕೊನೆಯವರೆಗೂ ಅದೇ ರೀತಿ ಇರಲ್ಲ ಅಲ್ಲ. ಈ ಸ್ಟೋರಿನ ಸಿಂಪಲ್ ಆಗಿ ನೆನಪಿಟ್ಟುಕೊಳ್ಳಿ. ಇದನ್ನು ಡೆಫಿನಿಷನ್ಗೆ ಅರ್ಥ ಮಾಡಿ ನೋಡೋಣ. ವೆರಿ ಈಸಿ ಆಗಿರುತ್ತೆ. ನಿಮ್ಮ ಡೇ ಟು ಡೇ ಬಿಗಿನಿಂಗಿಂದ ಇಲ್ಲಿ ಮಾರ್ನಿಂಗ್ ಎದ್ದರೆ ಈವ್ನಿಂಗ್ವರೆಗೂ ಏನಪ್ಪ, ಮಾರ್ನಿಂಗ್ ಅಂದ ತಕ್ಷಣ ಹೇಗೆ ಅಪ್ಲೈ ಆಗುತ್ತೆ ಸರ್ ಅಂತ ನೀವು ಕೇಳ್ಬೋದು. ಟಿಫಿನ್ ಮಾಡ್ತೀರಲ್ಲ, ನಾಷ್ಟ ಮಾಡ್ತೀರಾ, ಅಮ್ಮ ಬೇಡ ಅಂದ್ರೆ ಪ್ಲೇಟ್ ಹಾಕಿ ಕೊಡ್ತಾರೆ, ಆಯಿತು ತಿಂತೀರಾ. ಇನ್ನೊಂದು ಸ್ವಲ್ಪ ತಿನ್ನು ಅಂತ ಹಾಕ್ತಾರೆ, ಬೇಸರ ಆಗುತ್ತಲ್ಲ. ಅದನ್ನೇ ತಿನ್ನೋಣ ಅಂತೇಳಿ ಬಿಟ್ಟು ಹೋಗ್ತಿರಲ್ಲ. ಕೆಲವೊಂದು ಬಿಟ್ಟು ಇಡ್ಲಿ 2 ಹಾಕಿದ್ದು ಬೇಡ, ಒಂದೇ ತಿಂದು ಒಂದು ಬಿಟ್ಟು ಹೋಗ್ತಿರಲ್ಲ. ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತಲ್ಲ. ಇದನ್ನೇ ನಿಮ್ಗೆ ಡೆಫಿನೇಷನ್ಗೆ ಅರ್ಥ ಮಾಡಿಬಿಡಿ. ಏನಪ್ಪ ಅಂದರೆ ವಾಂಟ್ಸ್
satisfying capacity of commodity. ಒಂದು ಸರಕಿನಲ್ಲಿರುವ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣ. ನಿಮ್ಮ ಬಯಕೆಗಳೇನು? ವಾಟ್ ಇಸ್ ಯು ವಾಂಟ್ಸ್? ವಾಟ್ ಇಸ್ ದಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ? ತೃಪ್ತಿಪಡಿಸುವ ಗುಣ ಅಂದ್ರೇನು? ಇವೆರಡು ಅರ್ಥ ಮಾಡ್ಕೊಂಡ್ರೆ ವೆರಿ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ವಾಟ್ ಯು ವಾಂಟ್ಸ್? ನನ್ನ ವಾಂಟ್ ಏನು? ನಾನು ಬೇಸಿಗೆಗಾಲದಲ್ಲಿ ಮಳೆ ಬಿಸಿಲಲ್ಲಿ ತುಂಬ ನಡ್ಕೊಂಡು ಹೋಗಿದ್ದೀನಿ, ನನ್ನ ದೇಹಕ್ಕೆ ಒಂದು ಸ್ವಲ್ಪ ತಂಪಾಗಬೇಕು, ಕೂಲ್ ಆಗಬೇಕು, ಐ ನೀಡ್ ಅ ರೆಸ್ಟ್ ಅಂಥೇಳಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋದ್ರಿ. ದಿಸ್ ಇಸ್ ಯುವರ್ ವಾಂಟ್. ವಾಟ್ ಇಸ್ ಯು ವಾಂಟ್? ವಾಟ್ ಯು ವಾಂಟ್? ಐಸ್ ಕ್ರೀಮ್, ರೈಟ್? ನಿಮಗೆ ಐಸ್ ಕ್ರೀಮ್ ಬೇಕು. ಆ ಕ್ಷಣದಲ್ಲಿ ನಿಮಗೆ ಬಂದಂಥ ಬಯಕೆ ಏನು? ನಾನು ಐಸ್ ಕ್ರೀಮನ್ನು ತಿನ್ನಬೇಕು, ಹೌದಾ? ತಂಪು ಪಾನೀಯನ ಕುಡಿಬೇಕು ಅಂತ ಬಂತು. ದಿಸ್ ಇಸ್ ಯುವರ್ ವಾಂಟ್. ಆ ನಿಮ್ಮ ಬಯಕೆಗಳನ್ನು ಈಡೇರಿಸಿರೋದು ಯಾವುದಲ್ಲಿ? ಐಸ್ ಕ್ರೀಮ್ ಅಂದರೆ ಒಂದು ಸರಕು. ಇಟ್ಸ್ ಅ ಗೂಡ್ಸ್, ರೈಟ್? ಇಟ್ಸ್ ಅ ಗೂಡ್ಸ್. ಒಂದು ಐಸ್ ಕ್ರೀಮ್ ಅಂದರೆ ಅದೊಂದು ಗೂಡ್ಸ್ ಅಲ್ಲ? ಆ ಸರಕಿನಲ್ಲಿ ಅಂದರೆ ಐಸ್ ಕ್ರೀಮು ನಿಮ್ಮ ಬಯಕೆಗಳನ್ನು ಈಡೇರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತು. ಆ ಸರಕಿನಲ್ಲಿರುವ ಏನು? ತೃಪ್ತಿಪಡಿಸುವ ಗುಣ. ಅದಕ್ಕೊಂದು ಗುಣ ಇರುತ್ತೆ. ಐಸ್ ಕ್ರೀಮ್ ಯಾಕಪ್ಪ ಮಾಡ್ತಾರೆ? ನಮಗೊಂದು ಕೂಲ್ ಫೀಲ್ ಆಗುತ್ತೆ ಅನ್ನೋದು ಮಾಡ್ತಾರೆ. ಕೂಲ್ ಫೀಲ್ ಆಗುತ್ತೆ, ಐಸ್ ಕ್ರೀಮ್ ತಿನ್ನೋ ಫುಲ್ ತಂಪಾಗಿರುತ್ತೆ ಅಂತಾರಲ್ಲ, ಅದೇ ಒಂದು ತಂಪಾಗಿರುತ್ತೆ ಅನ್ನೋ ಫೀಲ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಯುಟಿಲಿಟಿ. ಸಿಂಪಲ್ ಆಗಿದೆ, ನಿಮ್ಮ ಡೇ ಟು ಡೇ ಲೈಫಲ್ಲಿ ಇರುತ್ತೆ, ಕ್ರ್ಯಾಕ್ ಮಾಡಬೇಕಷ್ಟೇ. ಏನಪ್ಪ ಅಂದರೆ, ಒಂದು ಸರಕಿನಲ್ಲಿರುವ ನಾಟ್ ಓನ್ಲಿ ಐಸ್ ಕ್ರೀಮ್, ನಿಮ್ಮ ಟಿಫಿನಲ್ಲೂ ಕೂಡ. ಈಗ ನಿಮ್ಮ ಸರಕು ಯಾವುದು? ನಿಮ್ಮ ಟಿಫಿನು, ಹೌದಾ? ನಿಮಗೆ ಅದನ್ನು ತಿನ್ನೋದ್ರಿಂದ ತೃಪ್ತಿ ಅಂತೀರಾ. ಮಾರ್ನಿಂಗ್ ಟಿಫಿನ್ ನಿಮ್ಮ ಹಸಿವು ಫುಲ್ ಆಗುತ್ತೆ, ಹೌದಾ? ಹೊಟ್ಟೆ ತುಂಬುತ್ತಲ್ಲ. ತೃಪ್ತಿಪಡಿಸುವ ಗುಣ, ಒಂದು ಸರಕಿನಲ್ಲಿರುವ ತೃಪ್ತಿಪಡಿಸುವ ಗುಣ. ಅದೇ ಎಕ್ಸಾಂಪಲ್ ಏನಪ್ಪ ಅಂದರೆ ಮಾರ್ಕರ್ನಲ್ಲಿರುವ ತೃಪ್ತಿಪಡಿಸುವ ಗುಣ ಯಾವುದು? ನಾವು ಬೋರ್ಡ್ ಮೇಲೆ ಬರಿತೀನಿ, ವಾಲ್ ಮೇಲೆ ಬರಿತೀನಿ, ಪೇಪರ್ ಮೇಲೆ ಬರಿತೀನಿ. ಇದು ಬರೆಯೋ ಕೆಪಾಸಿಟಿ ಇದೆಯಲ್ಲ, ಕೆಪಾಸಿಟಿ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋದು ಯಾವುದು? ಇದು ಸರ್ ಯಾವಾಗ ನೆಗೆಟಿವಿಟಿ ಆಗುತ್ತೆ ಸರ್? ಆಗಲೇ ಹೇಳ್ತಿದ್ರಿ ಹಿಂಗೆ ಖಾಲಿ ಆಗಿ ಸರ್ ಅಂತಂದ್ರಿ ಅಲ್ಲ. ಎವ್ರಿಥಿಂಗ್ ಈಸ್ ಅ ನೆಗೆಟಿವ್. ಓವರ್ ಆಗಿ ಯೂಸ್ ಮಾಡೋದ್ರಿಂದ ನೆಗೆಟಿವಿಟಿ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನೇ ಹೇಳ್ತೇನೆ. ಭಾಳ ಓವರ್ ಮಾಡ್ಬೇಡಂತಿರಲ್ಲ, ಸಿಂಪಲ್. ಈ ರೀತಿ ನಿಮ್ಮ ಡೇ ಟು ಡೇ ಲೈಫಲ್ಲೇ ಇರುತ್ತೆ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ದೃಷ್ಟಿಗುಣ ಅಂದರೆ ನಿಮ್ಮ ಡೇ ಟು ಡೇ ಲೈಫಲ್ಲೇ ಇರುತ್ತೆ. ದೃಷ್ಟಿಗುಣ ಅಂದರೆ ತೃಪ್ತಿಪಡಿಸುವ ಗುಣ. ಸಿಂಪಲ್ ಆಗಿ ನೆನಪಿಕೊಳ್ಳಿ. ಕನ್ನಡದಲ್ಲಿ ತೃಪ್ತಿಪಡಿಸುವ. ನಂಗೆ ತೃಪ್ತಿ ಆಯ್ತಪ್ಪ, ಐಸ್ ಕ್ರೀಮ್ ತಿನ್ನೋದಕ್ಕೆ ನಂಗೆ ತೃಪ್ತಿ ಆಯಿತು, 7 ಐಸ್ ಕ್ರೀಮ್ ತಿನ್ನೋದಕ್ಕೆ ಸಾಕಾಗೋಯ್ತಪ್ಪ ಅಂತಿರಲ್ಲ. ಸಿಂಪಲ್. 1 ಐಸ್ ಕ್ರೀಮ್ಗೆ ನಂಗೆ ತೃಪ್ತಿ ಆಯ್ತಪ್ಪ, 7 ಐಸ್ ಕ್ರೀಮ್ಗೆ ಸಾಕಾಗೇ ಹೋಯಿತು ಅಲ್ಲ. ಇದೇ ತೃಪ್ತಿಪಡಿಸುವ ಗುಣ. ಐಸ್ ಕ್ರೀಮಲ್ಲಿ ಈ ರೀತಿ ಗುಣನೂ ಇರುತ್ತೆ, ಪಾಸಿಟಿವ್ ಗುಣನೂ ಇರುತ್ತೆ, ನೆಗೆಟಿವ್ ಗುಣನೂ ಇರುತ್ತೆ. ಇದು ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ಒಂದು ತೃಪ್ತಿಪಡಿಸುವ ಗುಣ ಎದ್ರ ಮೇಲೆ ಡಿಪೆಂಡ್? ವಸ್ತು ಮೇಲಲ್ಲ. ಐಸ್ ಕ್ರೀಮ್ ಆ್ಯಂಡ್ ಏನು ಟಿಫಿನ್ ಆಗಿರ್ಬೋದು, ಮಾರ್ಕರ್ ಆಗಿರ್ಬೋದು, ಇವೇನು ಸರಕುಗಳಲ್ಲ, ವಸ್ತುವಿನ ಮೇಲೆ ಡಿಪೆಂಡ್ ಆಗಿದೆ. ಎದ್ರ ಮೇಲೆ ಡಿಪೆಂಡ್ ಆಗಿದೆ? ವಸ್ತುವಿನ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಇದು ವಸ್ತು ಇಷ್ಟವಾಗಿದೆ. ಸಿಂಪಲ್. ವಸ್ತುವಿನ ಮೇಲೆ ಡಿಪೆಂಡ್ ಆಗಿದೆ ಮತ್ತು ಕಾಲದ ಮೇಲೆ ವಸ್ತು ನಿಷ್ಠವಾಗಿದೆ. ಇದೊಂದು ವಸ್ತು ಆಗಿದೆ ಅಂದರೆ ಅನ್ಬೋದುತ್ತೆ ಸರ್. ವಸ್ತು ನಿಷ್ಠವಾಗಿದೆ ಯಾಕಂದ್ರು ನಥಿಂಗ್ ಬಟ್ ಕಾಲಕ್ಕೆ ಚೇಂಜ್ ಆಗುತ್ತೆ. ಇದೇ ಐಸ್ ಕ್ರೀಮ್ನ ನೀವು ಚಳಿಗಾಲದಲ್ಲಿ ತಿನ್ನಿ. 7 ಐಸ್ ಕ್ರೀಮ್ ಚಳಿಗಾಲದಲ್ಲಿ ತಿಂತೀರಾ? ಆಗಲ್ಲ. ಬೇಸಿಗೆ ಕಾಲದಲ್ಲಿ 7 ಐಸ್ ಕ್ರೀಮ್ ತಿಂತೀರಾ? ಹೌದಾ? ಮಳೆಗಾಲದಲ್ಲಿ 7 ಐಸ್ ಕ್ರೀಮ್ ತಿಂತೀರಾ? ಇಲ್ಲ. ಇದು ಕಾಲಕ್ಕೆ ಬದಲಾಗುತ್ತೆ. ಇಟ್ ಚೇಂಜಸ್ ಅ ಸೀಸನ್ ವಾಯ್ಸ್, ರೈಟ್? ಈ ರೀತಿ ಇಟ್ ಚೇಂಜಸ್ ಫ್ರಮ್ ಟೈಮ್ ಟು ಟೈಮ್, ರೈಟ್? ಈ ರೀತಿ ಇರುತ್ತೆ. ಅದಕ್ಕೆ ಇದು ವಸ್ತುನಿಷ್ಠ. ವಸ್ತುನಿಷ್ಠ ಯಾಕಾಗಿದೆ? ಇದು ಒಂದು ವಸ್ತುವಿನ ಮೇಲೆ ಡಿಪೆಂಡ್ ಆಗಿದೆ. ಇಟ್ ಡಿಪೆಂಡ್ಸ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ರೈಟ್? ಸಿಂಪಲ್. ಅಪ್ಲೈ ಮಾಡ್ತಾ ಹೋಗಿ, ವೆರಿ ಈಸಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್, ರೈಟ್? ನೆಕ್ಸ್ಟು ಇದರಲ್ಲಿ ತಿಳ್ಕೊಬೇಕಾದದ್ದು, ಇದನ್ನು ಹೇಗೆ ಅಳತೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೋಬೇಕು. ಸರ್ ನಮ್ಗೆ ಸ್ಯಾಟಿಸ್ಫೈ ಆಯಿತು, ಇದರಲ್ಲಿ ಯಾವ್ಯಾವ ರೀತಿ ಬರುತ್ತೆ, ಯಾವ ರೀತಿ ನಾವು ಅಪ್ಲೈ ಮಾಡ್ತಾ ಹೋಗಬೇಕು, ಏನು ಸರ್ 1 ಐಸ್ ಕ್ರೀಮ್ 2 ಐಸ್ ಕ್ರೀಮ್ 3 ಐಸ್ ಕ್ರೀಮ್ ಅಂತೀರಾ, ಇದನ್ನು ಅಕಾಡೆಮಿಕ್ ಆಗಿ ಹೇಗೆ ಕಲಿತೀವಿ ಅನ್ನೋದನ್ನು ತಿಳ್ಕೋಬೇಕು. ಮೇಜರ್ಸ್ ಆಫ್ ಯುಟಿಲಿಟಿ ಅಂದರೆ ಯುಟಿಲಿಟಿಯ ಮಾಪನಗಳು. ಓಕೆ, ಲಿಕ್ವಿಡ್ ಐಟಮ್ಸನ್ನು ಯಾವ್ಯಾವ ಲೀಟರ್ಸಲ್ಲಿ ಅಳತೆ ಮಾಡ್ತೀವಲ್ಲ, ಅದೇ ರೀತಿ ಒಂದು ಯುಟಿಲಿಟಿಗೆ ಒಂದು ಮೇಜರ್ ಇರುತ್ತೆ. ಮೇಜರ್ಸ್ ಆಫ್ ಯುಟಿಲಿಟಿ
ಹೆಂಗೆ ಅದನ್ನು ಮಾಪನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಅವು ಯೂನಿಟ್ಸ್ಗಳಿಗೆ ಏನಂತಾರೆ. 1ನೇ ಐಸ್ ಕ್ರೀಮ್ ತಿಂದ ಊಟಗೊಳ್ಳುತ್ತಲ್ಲ ಆ ಯೂನಿಟ್ಸ್ಗೆ ಏನಂತಾರೆ, 2ನೇ ಐಸ್ ಕ್ರೀಮ್ ತಿಂದಾಗ ಊಟಗೊಳ್ಳುತ್ತಲ್ಲ ಆ ಯೂನಿಟ್ಸ್ಗೆ ಏನಂತಾರೆ ತಿಳಿತಾ ಹೋಗೋಣ. ಓಕೆ, ಮೆಜರ್ಸ್ ಆಫ್ ಯುಟಿಲಿಟಿ, ತುಷ್ಟಿಗುಣದ ಮಾಪನಗಳು. ತುಷ್ಟಿಗುಣದ ಮಾಪನಗಳು ಸ್ವಲ್ಪ ವರ್ಡ್ ಭಾಳ ಡಿಫಿಕಲ್ಟ್ ಆಗ್ತೈತ್ರಿ. ತೃಪ್ತಿಪಡಿಸುವ ಮಾಪನಗಳು, ಹೌದಾ? ವಸ್ತುವಿನಲ್ಲಿರುವ ಬಯಕೆಗಳನ್ನು ತೃಪ್ತಿಪಡಿಸುವ ಮಾಪನಗಳು. ಅವು ಮಾಪನಗಳು ಯಾವ ಮಾಪನದಲ್ಲಿ ಅಳತೆ ಮಾಡ್ತೀವಿ? ವಾಟ್ ಆರ್ ದಿ ಮೇಜರ್ಸ್ ಅರ್ಥ ಮಾಡ್ತಾ ಹೋಗೋಣ. ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ. ವಾಟ್ ಡು ಯು ಮೀನ್ ಬೈ ಟೋಟಲ್ ಯುಟಿಲಿಟಿ? ಒಟ್ಟು ತುಷ್ಟಿಗುಣ ಅಂದ್ರೇನು? ಸೀಮಾಂತ ತುಷ್ಟಿಗುಣ ಅಂದ್ರೇನು? ಡೇಂಜರಸ್ ವರ್ಡ್ ಇದೆ ಸರ್. ಅಂದರೆ ಸಿಂಪಲ್ ಕ್ರ್ಯಾಕ್ ಮಾಡ್ತಾ ಹೋಗಿ ನಿಮ್ಮ ವರ್ಡ್ಗಳ ಅರ್ಥ ಆದರೆ ಅದ್ರ ಮೀನಿಂಗ್ ವೆರಿ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಆಫ್ ಆಲ್ ವೊಕ್ಯಾಬ್ಯುಲರಿ ಇರಬೇಕು. ನೀವೇನೋ ಒಂದು ಸಬ್ಜೆಕ್ಟ್ ಅರ್ಥ ಮಾಡ್ಕೋ, ಏನೋ ಟಾಪಿಕ್ ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ನಿಮಗೆ ವೊಕ್ಯಾಬ್ಯುಲರಿ ಇರಬೇಕು, ಹೌದಾ? ವಾಟ್ ಡು ಯು ಮೀನ್ ಬೈ ಟೋಟಲ್ ಯುಟಿಲಿಟಿ? ಒಟ್ಟು ತುಷ್ಟಿಗುಣ ಅಂದ್ರೇನು? ಒಟ್ಟು ಅಂದ್ರೇನು? ಟೋಟಲ್ ಸರ್ ಅಂತ ವಾಪಸ್ ನನಗೆ ಅದೇ ಹೇಳ್ತಾರೆ. ಇಟ್ ಇಸ್ ಅ ಬಂಡಲ್ ಆಫ್ ಸಮ್ ಯೂನಿಟ್ಸ್, ರೈಟ್? ಇಟ್ ಇಸ್ ಅ ಸಮ್ ಆಫ್ ಟೋಟಲ್ ಯೂನಿಟ್ಸ್, ರೈಟ್? ಅಷ್ಟು ಯೂನಿಟ್ಗಳನ್ನು ಒಂದು ಕಡೆ ಕೂಡಿ ಅದನ್ನು ಸಮ್ ಮಾಡಿ ಬರ್ತಕ್ಕಂಥ ವ್ಯಾಲ್ಯೂನ ತೆಗೆಯೋದು ಟೋಟಲ್, ರೈಟ್? ನಾವು ಟೋಟಲ್ ಮಾಡ್ತಿರ್ತೇವೆ. ಇಲ್ಲಿ ಅದು ಹೆಂಗೆ ಅಪ್ಲೈ ಆಗುತ್ತೆ? 1ನೇ ಐಸ್ ಕ್ರೀಮ್, 2ನೇ ಐಸ್ ಕ್ರೀಮ್, 3ನೇ ಐಸ್ ಕ್ರೀಮ್, 4ನೇ ಐಸ್ ಕ್ರೀಮ್, 5ನೇ ಐಸ್ ಕ್ರೀಮ್, ಇವನಷ್ಟು ಕೂಡಿ ಏನು ತೃಪ್ತಿ ಬಂತಂತ ನಾವು ಟೋಟಲ್ ಮಾಡ್ತೀವಲ್ಲ, ಇದನ್ನು ನಾವು ಟೋಟಲ್ ಯುಟಿಲಿಟಿ ಅಂತ ಕರಿತೀವಿ. ಇದನ್ನೇ ಅಕಾಡೆಮಿಕ್ ಹೇಳಬೇಕಾದ್ರೆ ಟೋಟಲ್ ಯುಟಿಲಿಟಿ ಈಸ್ ದ ಅಮೌಂಟ್ ಆಫ್ ಯುಟಿಲಿಟಿ ಆರ್ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಕನ್ಸ್ಯೂಮರ್ ಗೇನ್ಸ್ ಫ್ರಮ್ ದಿ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಓವರ್ ಅ ಪೀರಿಯಡ್. ಎಕ್ಸಾಂಪಲ್ ಹೇಳ್ತಪ್ಪ, ಅದೇ ಎಕ್ಸಾಂಪಲ್ ಅಪ್ಲೈ ಮಾಡ್ಕೊಂಡು ನೋಡಿ. ಐಸ್ ಕ್ರೀಮ್ ಎಕ್ಸಾಂಪಲ್. ಓವರ್ ಅ ಪೀರಿಯಡ್ ನಾವು ಒಂದು ಬೇಸಿಗೆ ಕಾಲದಲ್ಲಿ ಅಂಗಡಿಗೆ ಹೋದೆ, ಐಸ್ ಕ್ರೀಮ್ ತಿಂದು, 1ನೇ ಐಸ್ ಕ್ರೀಮ್, 2ನೇ ಐಸ್ ಕ್ರೀಮ್, 3ನೇ ಐಸ್ ಕ್ರೀಮ್. ಇದನ್ನು ನಾವು ಯಾವ ರೀತಿ ಮೇಜರ್ ಸರ್? ಮೇಜರ್ ಯಾವ ರೀತಿ ಮಾಡಬೇಕು? ಹೆಂಗೆ ಅಂದರೆ ನಾವು ಒಂದು ಸ್ವಲ್ಪ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನ್ಯೂಮರಿಕ್ ಸ್ಟೈಲಲ್ಲಿ ಮೇಜರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ನಂಬರ್ ನಾವು ಏನು ಕೂತೀವಪ್ಪ ಅಂದರೆ ಎಕ್ಸಾಂಪಲ್, ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ. ನಾನು 1ನೇ ಐಸ್ ಕ್ರೀಮ್ ತಿಂದಾಗ ನನಗೆ ಏನಾಯ್ತಪ್ಪ ಅಂದರೆ 10 ಯೂನಿಟ್ಸ್ನಷ್ಟು ನನಗೆ ತೃಪ್ತಿ ಆಯಿತು. ಎಕ್ಸಾಂಪಲ್, ನನಗೆ 10 ಯೂನಿಟ್ಸ್ನಷ್ಟು ನನ್ನ ಟೋಟಲ್ ಬಾಡಿಯಲ್ಲೇ 10 ಯೂನಿಟ್ನಷ್ಟು ನನ್ನ ಟೋಟಲ್ 100%ಅಲ್ಲಿ ನನಗೆ 10 ಯೂನಿಟ್ನಷ್ಟು ತೃಪ್ತಿ ಆಯಿತು. ಅಂದರೆ 10% ಐ ಸ್ಯಾಟಿಸ್ಫೈಡ್, ರೈಟ್? ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಫ್ಯಾಕ್ಟರ್ ಟೋಟಲ್ ಎಷ್ಟಿದೆ? 100%. ಅದರಲ್ಲಿ ನನಗೆ ಸ್ಯಾಟಿಸ್ಫೈ ಆಗಿದ್ದು 10, ರೈಟ್? 2ನೇ ಐಸ್ ಕ್ರೀಮ್ ತಿಂದ್ರಿ, ಅವಾಗ 9% ಅಂತೂ ಸ್ಯಾಟಿಸ್ಫೈ ಆಯಿತು. 1 ಯೂನಿಟ್ ಯಾಕೆ ಕಡಿಮೆ ಆಯಿತು? 1ನೇ ತಿನ್ನೋ ಇರ್ತಕ್ಕಂಥ ಏನು ಇಂಟ್ರೆಸ್ಟು 2ನೇದ್ರಲ್ಲಿ ಇರಲ್ಲ, ರೈಟ್? ಹಂಗೆ ಇರುತ್ತಲ್ಲ ನಾರ್ಮಲ್. 3ನೇ ತಿಂದಾಗ ಏನಾಯಿತು? 8 ಆಯಿತು. ಹೀಗೆ ತಿಂತಾ ಹೋದಾಗ 10ನೇ ಯೂನಿಟ್ಗೆ ಏನಾಯಿತು? 1 ಆಯಿತು, ರೈಟ್? 10ನೇ ಯೂನಿಟ್ಗೆ ಎಷ್ಟಾಯ್ತು? 1 ಆಗುತ್ತೆ. ಈಗ 11ನೇ ಐಸ್ ಕ್ರೀಮು ತಿಂದರು, ಅವಾಗ ಒಂದು ಏನಾಗುತ್ತೆ? -1 ಆಗುತ್ತೆ, ರೈಟ್? 11 ಐಸ್ ಕ್ರೀಮ್ ತಿಂದಾಗ ನಿಮ್ಮ ಜಾಗ ಇರುತ್ತಾ? ಇದಲ್ಲ, ನೆಗೆಟಿವ್ ಆಯ್ತಲ್ಲ, ನೆಗೆಟಿವ್. ಏನಪ್ಪ ಇದ್ರ ಟೋಟಲ್ ಯುಟಿಲಿಟಿ ಏನು? ಈಗ ಸಿಂಪಲ್ ಇಷ್ಟೆಲ್ಲ ನೀವು ಟೋಟಲ್ ಮಾಡಿ ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕಿಂತ ಈ 3 ಟೋಟಲ್ 3 ಐಸ್ ಕ್ರೀಮ್ ತಿಂದ್ರಿ ಅನ್ಕೊಳ್ಳೋಣ. ಅವಾಗ ಟೋಟಲ್ ಯುಟಿಲಿಟಿ ಎಷ್ಟು ಹೇಳಿ ನೋಡೋಣ? 27, ರೈಟ್? 27. ವಾಟ್ ಈಸ್ ಯುವರ್ ಟೋಟಲ್ ಯುಟಿಲಿಟಿ? ನಾನು ಎಷ್ಟು ತೃಪ್ತಿ ಹೊಂದಿದೆ? ಆ ಐಸ್ ಕ್ರೀಮ್ ತಿಂದಿದ್ರಿಂದ 27% ನಾನು ತೃಪ್ತಿ ಹೊಂದಿದೆ. ನಾನು 100% ಅಲ್ಲಿ ನಾನು 27% ತೃಪ್ತಿ ಹೊಂದಿದೆ. ಅಂದರೆ ನನಗೆ ಇನ್ನೂ ಬೇಕಾಗಿದೆ, ಹೌದಾ? ಈ ರೀತಿ ವಾಟ್ ಈಸ್ ಯುವರ್ ಟೋಟಲ್ ಯುಟಿಲಿಟಿ? ಒಂದು ವಸ್ತುವನ್ನು ನೀಡಲಾದ ಸ್ವಲ್ಪ ಮೊತ್ತದ ಸರಕಿನ ಅನುಭವದಿಂದ ಪಡೆದ ಒಟ್ಟು ತೃಪ್ತಿ. ನೀಡಲಾದ ಸ್ವಲ್ಪ ಮೊತ್ತದ ಸರಕು. ಸ್ವಲ್ಪ ಮೊತ್ತದ ಸರಕುಗಳಾವ 3 ಇವು. ಇವುಗಳ ಅನುಭವದಿಂದ ನಾನು ಏನು ಪಡೆದೆ? ತೃಪ್ತಿ ಪಡೆದೆ. ಒಟ್ಟು ತೃಪ್ತಿ, ನನ್ನ ಒಟ್ಟು ತೃಪ್ತಿ ಏನು? 27. ಗೊತ್ತಾಯ್ತಲ್ಲ? Total utility is the amount of utility satisfaction that consumer gains from the consuming goods and services. Consumer gains from the ಅದರಿಂದ goods and services ಯಾವಾಗ? over a period of time, right? Simple. Apply ಮಾಡ್ತಾ ಹೋಗಿ. Hope you understand. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ.
ದಟ್ ಈಸ್ ದ ಯುಟಿಲಿಟಿ. ಟೋಟಲ್ ಮಾಡಲಿಕ್ಕೆ ಕಲಿತ್ರಿ, ಯುಟಿಲಿಟಿನ ಟೋಟಲ್ ಮಾಡಲಿಕ್ಕೆ ಕಲಿತ್ರಿ, ಹೌದಾ? ಸೆಕೆಂಡ್ ಪಾಯಿಂಟ್, ಮಾರ್ಜಿನಲ್ ಯುಟಿಲಿಟಿ. ವಾಟ್ ಯು ಮೀನ್ ಬೈ ಮಾರ್ಜಿನಲ್ ಯುಟಿಲಿಟಿ? ಟೋಟಲ್ ಯುಟಿಲಿಟಿಯಲ್ಲಿ ಇದೆ. ಏನಪ್ಪ ಮಾರ್ಜಿನಲ್ ಯುಟಿಲಿಟಿ? ಸಿಂಪಲ್ ಆಗಿ ಕ್ರ್ಯಾಕ್ ಮಾಡಲ್ಲ, ಏನು ಗೊತ್ತಾ? ದಿಸ್ ಇಸ್ ಅ ಮಾರ್ಜಿನಲ್ ಯುಟಿಲಿಟಿ. ದಿಸ್ ಇಸ್ ಅ ಮಾರ್ಜಿನಲ್ ಯುಟಿಲಿಟಿ. ಸರ್ ಹೆಂಗೆ ಸರ್ ನೀವು ರಾಂಗ್ ತಪ್ಪು ಹೇಳ್ತಿದ್ದೀರ ಅನ್ಕೋತೀರ? ಇಲ್ಲ, ಏನಿದೆ ಮೀನಿಂಗು ಇದನ್ನೇ ಅರ್ಥ ಮಾಡ್ತಾ ಹೋಗಿ. ಮಾರ್ಜಿನಲ್ ಯುಟಿಲಿಟಿ ಇಸ್ ಅ ಚೇಂಜ್ ಇನ್ ದಿ ಟೋಟಲ್ ಯುಟಿಲಿಟಿ ಡ್ಯೂ ಟು consumption of one additional unit of goods and services. What is the one additional unit here? 9. One ತಿಂದ್ರಿ, ಎರಡನೇ ತಿನ್ನುವಾಗ changes in a total utility. ಏನು ಚೇಂಜ್ ಮಾಡ್ತು ಟೋಟಲ್ ಯುಟಿಲಿಟಿ? ಒಂದು ಹಾಕ್ತಿತ್ತು ಯೂನಿಟ್, 9 ಯೂಸ್ ಮಾಡೋದ್ರಿಂದ ನಿಮ್ಮ ಟೋಟಲ್ ಯುಟಿಲಿಟಿ 99, ಕರೆಕ್ಟ್? 10ರಿಂದ 19 ಆಯಿತು, 10 to 19. Changes in total utility for because of consuming a additional unit. Right? Hey, what is the additional unit here? 9. Second additional unit is 8. ಇಲ್ಲಿ ಯೂಸ್ ಮಾಡ್ತಾ ಹೋದಾಗ ಟೋಟಲ್ ಯುಟಿಲಿಟಿ ಚೇಂಜ್ ಆಗುತ್ತೆ. ಟೋಟಲ್ ಯುಟಿಲಿಟಿ ಕಾನ್ಸ್ಟೆಂಟ್ ಆಗಿರಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ, ಹೌದು? ಅದೇ ಟೋಟಲ್ ಯುಟಿಲಿಟಿಯಲ್ಲಿ ಚೇಂಜಸ್ ಅನ್ನ ಬಿಕಾಸ್ ಆಫ್ ಯುವರ್ ಅಡಿಷನಲ್ ಕನ್ಸ್ಯೂಮಿಂಗ್ ದಿ ಅಡಿಷನಲ್ ಯೂನಿಟ್ ಆದರೆ ದಟ್ ಈಸ್ ಕಾಲ್ಡ್ ಮಾರ್ಜಿನಲ್. ಸೀಮಾಂತ ತುಷ್ಟಿಗುಣ. ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭವದಿಂದ ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆ. ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭವದಿಂದ. ವರ್ಡ್ ಭಾಳ ಡೇಂಜರಸ್ ಆಗಿದೆ, ಜಸ್ಟ್ ವೊಕ್ಯಾಬ್ಯುಲರಿನ ಅರ್ಥ ಮಾಡ್ಕೊಳ್ಳಿ. ಸರಕು ಅಂದರೆ ಯಾವುದು? ಟೋಟಲ್ ಯುಟಿಲಿಟಿ ಅಂತ ಇದೆ ಒಂದು ಸರಕು. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಐಸ್ ಕ್ರೀಮ್. ವಾಟ್ ಈಸ್ ಯುವರ್ ಟೋಟಲ್? 27, ಹೌದಾ? ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭವದಿಂದ ನಾವು ಒಂದೇ ಸಲ ತಿಂದೆ, ತೃಪ್ತಿ ಆಯಿತು, 10% ತೃಪ್ತಿ ಆಯಿತು. ಎರಡನೇ ಸಲ ತಿಂದಾಗ 9% ತೃಪ್ತಿ ಆಯಿತು. ಒಂದನೇ ಸಲ ತಿಂದಾಗ ನಂದ ಒಟ್ಟು ತುಷ್ಟಿಗುಣ ಎಷ್ಟಿತ್ತು? 10 ಯೂನಿಟ್ನಷ್ಟಿತ್ತು. ಎರಡನೇ ಸಲ ತಿಂದಾಗ ನನ್ನ ಒಟ್ಟು ತುಷ್ಟಿಗುಣ ಎಷ್ಟಾಯಿತು? 19 ಆಯ್ತಲ್ಲ. 19ನಲ್ಲಿ ಚೇಂಜಸ್ ಆಯಿತು, 10ರಿಂದ 19ಕ್ಕೆ ಹೋಯಿತು. ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆ. ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭವದಿಂದ ನಾನು ಅನುಭವಿಸಿದೆ. ಐ ಕನ್ಸ್ಯೂಮ್ ದಟ್ ಗೂಡ್ಸ್, ಹೌದಾ? ಆ ಅನುಭವದಿಂದ ನನ್ನ ಒಟ್ಟು ತುಷ್ಟಿಗುಣದಲ್ಲಿ ಒಂದು ಬದಲಾವಣೆ ಆಯಿತು. 10 ಯೂನಿಟಿಂದ 19 ಯೂನಿಟ್ಗೆ ಜಂಪ್ ಆಯಿತು. ಅಂದರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಫ್ಯಾಕ್ಟರ್ ಜಾಸ್ತಿ ಆಯ್ತಾ ಹೋಯಿತು. ನಾನು 10% ಅಷ್ಟೇ ತೃಪ್ತಿ ಆಗಿದ್ದೆ, ಎರಡನೇ ಸಲ ತಿಂದಾಗ ನನಗೆ 19% ತೃಪ್ತಿ ಆಯಿತು. ಎರಡನೇ ಸಲ ತಿಂದಾಗ 10% ಇರುತ್ತಾ? ಇಲ್ಲ ಅಲ್ಲ, ಜಾಸ್ತಿ ಆಗುತ್ತಲ್ಲ. ಆ ಜಾಸ್ತಿ ಆಗು ಸಿಂಪಲ್ ಯೂನಿಟ್ಗೆ ಏನಂತೀವಿ? ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಇವನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಮತ್ತೆ ಇವುಗಳ ಫಾರ್ಮುಲಾಗಳೇನು? ಈಗ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಟೋಟಲ್ ಯುಟಿಲಿಟಿ, ವಾಟ್ ಯು ಮೀನ್ ಬೈ ಯುಟಿಲಿಟಿ ಆ್ಯಂಡ್ ವಾಟ್ ಆರ್ ದಿ ಮೆಜರ್ಸ್ ಆಫ್ ಯುಟಿಲಿಟಿ. ಯು ನೋ ದ್ಯಾಟ್. ಇವರು ಕ್ಯಾಲ್ಕುಲೇಟ್ ಯಾವ ಮಾಡ್ತಾರೆ? ಇದೆಪ್ಪ ಸಿಂಪಲ್. ಟೋಟಲ್ ಯುಟಿಲಿಟಿ ಈಸ್ ಈಕ್ವಲ್ ಟು ಯೂನಿಟ್ 1, ಯೂನಿಟ್ 2, ಯೂನಿಟ್ 3. ದಿಸ್ ಇಸ್ ರೈಟ್. ಇದೇ ಇದೆಯಲ್ಲ ಇಲ್ಲಿ ಟೋಟಲ್ ಯುಟಿಲಿಟಿ, ನಥಿಂಗ್ ಬಟ್ ಟೋಟಲ್ ಯುಟಿಲಿಟಿ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ರೈಟ್? ಇದೇ ಇದೆ. In the beginning it increases, then constant, finally decreases, never became a negative. ಟೋಟಲ್ ಯುಟಿಲಿಟಿ ಬಗ್ಗೆ ಹೇಳ್ತಿದ್ದಾರೆ, ಹೌದಾ? ಸರ್ ನೆಗೆಟಿವ್ ಆಗಲ್ಲ, ನೀವು ಆಗಲೇ ನೆಗೆಟಿವ್ ಆಗುತ್ತೆ ಅಂದರೆ ಈಗ ನೆಗೆಟಿವ್ ಆಗಲ್ಲ ಅಂತ ಕೊಟ್ಟಿದ್ದಾರೆ ಅಂತಾರೆ. ಯು ಆರ್ ರಾಂಗ್ ಸರ್. ಅಂದರೆ ಡೋಂಟ್ ಕಂಪೇರ್, ಹಂಗೆ ಮಾಡಬೇಡಿ. ಟೋಟಲ್ ಯುಟಿಲಿಟಿ ಯಾವಾಗಾದ್ರೂ ನೆಗೆಟಿವ್ ಆಗುತ್ತಾ? ಅಲ್ಲ. ಈಗ ಇದೇ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ. ನನಗೆ 4ನೇ ಯೂನಿಟ್ ತಿನ್ನೋದ್ರಿಂದ ನನಗೆ -5 ಆಯ್ತಪ್ಪ. 3ದ್ರೆ ನಾನು ಸ್ಯಾಟಿಸ್ಫೈ ಆದೆ, 4ನೇದಕ್ಕೆ ನನಗೆ ಮೈನಸ್ ಅಂದರೆ ನನಗೆ ಬೇಡ ಅನ್ನಿಸ್ತು. -5 ಎಷ್ಟು ಕಡಿಮೆ ಆಯಿತು. -5 ಮಾಡಿದ್ರೆ ಎಷ್ಟಾಯ್ತು? ಇದರಲ್ಲಿ 22 ಆಯಿತು. ನೆಗೆಟಿವ್ ಆಯಿತಾ? ನೆಗೆಟಿವ್ ಆಗಲಿಲ್ಲ ಅಲ್ಲ, ಅಷ್ಟೇ ಇದೆಯಲ್ಲ. ಟೋಟಲ್ ಯುಟಿಲಿಟಿ ಪಾಸಿಟಿವ್ ಅಲ್ಲ ಇದೆಯಲ್ಲ. ನೀವು ನೆಗೆಟಿವ್ ಆದರೆ ಕಂಟಿನ್ಯೂ ಆಗ್ತೀರಾ? ಎಂಡ್ ಮಾಡ್ತೀರಾ ಅಲ್ಲಿಗೆ? ಇಟ್ಸ್ ಎಂಡ್ಸ್. ವೆನ್ ಇಟ್ ಎ ನೆಗೆಟಿವ್ ಇಟ್ ಬಿಕಮ್ ಎಂಡ್ಸ್. ಇಟ್ ಎಂಡ್ ಆಗುತ್ತೆ, ಹೌದಲ್ಲ? ಟೋಟಲ್ ಯುಟಿಲಿಟಿ ಯಾವತ್ತೂ ನೆಗೆಟಿವ್ ಆಗಿರಲ್ಲ, ಬಿಕಾಸ್ ಆಫ್ ಇಟ್ ಈಸ್ ಅನ್ ಟೋಟಲ್ ಆಫ್ ಅಡಿಷನಲ್ ಯೂನಿಟ್ಸ್. ಒಂದಕ್ಕೊಂದೊಂದಕ್ಕೊಂದು ಬೇಜಾರ್ ಆಗ್ತಾ ಹೋಗ್ತಿರುತ್ತೆ,
ಹೌದಾ? ಫಸ್ಟ್ ಇನ್ಕ್ರೀಸ್ ಆಗಿ ಜಾಸ್ತಿ ಇರುತ್ತೆ, ಇನ್ಕ್ರೀಸ್ ಲೆವೆಲಲ್ಲಿ ಇರುತ್ತೆ. ಯಾಕೆ ಇನ್ಕ್ರೀಸ್ ಆಗಿರುತ್ತೆ? ಫಸ್ಟ್ ನಮಗೆ ಯೂಸ್ ಮಾಡಲಿಕ್ಕೆ ಭಾಳ ಇಂಟ್ರೆಸ್ಟ್ ಇರುತ್ತೆ, ಹೌದಾ? ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಡಿಕ್ರೀಸ್ ಆಗುತ್ತಲ್ಲ, ಒಂದು ಕಾನ್ಸ್ಟೆಂಟ್ ಲೆವೆಲ್ಗೆ ಬಂದು ಮತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ನೆವರ್ ಬಿ ನೆಗೆಟಿವ್, ಋಣಾತ್ಮಕವಾಗಿರುವುದಿಲ್ಲ. ಸಿಂಪಲ್ ಅಲ್ಲ? ಓಕೆ, ಅಂಡರ್ಸ್ಟ್ಯಾಂಡ್ ಈ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಏನೂ ಇಲ್ಲ. ಟಿ ಅಂದ್ರೇನು? ಟೋಟಲ್ ಯುಟಿಲಿಟಿ. ಈ ಯುಟಿಲಿಟಿನೇ ಇಲ್ಲಿ ಹೋಗ್ತಾ ಹೋಗಿ ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಇದೇ ಫಾರ್ಮುಲಾ. ಇನ್ನು ಮಾರ್ಜಿನಲ್ ಯುಟಿಲಿಟಿಯಲ್ಲಿ ಮಾರ್ಜಿನಲ್ ಯುಟಿಲಿಟಿ ಆದರೆ ಇದ್ರ ಫಾರ್ಮುಲಾ ಏನಿದೆ? ಮಾರ್ಜಿನಲ್ ಯುಟಿಲಿಟಿ ಈಕ್ವಲ್ ಟು ಮಾರ್ಜಿನಲ್ ಟೋಟಲ್ ಯುಟಿಲಿಟಿ n ಮೈನಸ್ ಟೋಟಲ್ ಯುಟಿಲಿಟಿ n ಮೈನಸ್ 1. ಡೇಂಜರಸ್ ಫಾರ್ಮುಲಾ ಸರ್ ಅಂತೀರಾ? ಏನಿಲ್ಲ, ಟೋಟಲ್ ಯುಟಿಲಿಟಿ n. n ಅಂದ್ರೆ ಏನು? ಒಂದು ನಂಬರ್. ಸಿಂಪಲ್ ಅಲ್ಲ? ಒಂದು ನಂಬರ್. n ಅಂದ್ರೆ ಒಂದು ನಂಬರ್ ಅಪ್ಪ. ಏನು ನಿಮ್ಮ ಟೋಟಲ್ ಯುಟಿಲಿಟಿ ಏನಿದೆ? ಏನು 10 ಅನ್ಕೊಳ್ಳಿ. ನಿಮ್ಮ ಟೋಟಲ್ ಯುಟಿಲಿಟಿ 10 ಇದೆ. ಅದರಲ್ಲಿ 5, 3, 2 ಮೈನಸ್ 1 ಈ ರೀತಿಯಾಗಿ ಅನ್ಕೊಳ್ಳಿ. ಎಕ್ಸಾಂಪಲ್, ವಾಟ್ ಈಸ್ ಯೋರ್ ಟೋಟಲ್ ಯುಟಿಲಿಟಿ ಹಿಯರ್? 10, ಹೌದಾ? ಟೋಟಲ್ ಯೂನಿಟ್ 1 ಅನ್ನಲ್ಲಿ ಟೋಟಲ್ ಯೂನಿಟ್. ಈಗ ಟೋಟಲ್ ಯುಟಿಲಿಟಿ ನಾವು ತಗೋಬೇಕಾಗಿಲ್ಲ. ಏನು ಚೇಂಜಸ್ ಆಯಿತು? ಈಗ ಟೋಟಲ್ ಯುಟಿಲಿಟಿ ಇದು ಬೇಡ, ಇದನ್ನ ತೆಗೆನ. ನೀವು ಎರಡನೇದು ಅಡಿಷನಲ್ ಆಗಿ 5 ಯೂಸ್ ಮಾಡಿದ್ರೆ 2 ಯೂನಿಟ್ ಅಂದರೆ ಅಷ್ಟು ಯೂಸ್ ಮಾಡಿದ್ರಿ. ಇದನ್ನೇ 5 ಪ್ಲಸ್ 3 ಪ್ಲಸ್ 2 ಮೂರನೇ ಯೂನಿಟ್ ಅಟ್ಟು ಯೂಸ್ ಮಾಡಿದ್ರಿ. ಮೂರನೇ ಯೂಸ್ ಮಾಡಿದಾಗ ಇದು ಟೋಟಲ್ ಎಷ್ಟಾಯಿತು? ಇದು 8 ಇದೆ, ಇದು 10 ಆಯಿತು. ಎರಡು ಎಕ್ಸಾಂಪಲ್ ತಗೊಳ್ಳಿ, ಸಿಂಪಲ್. ನೀವು ಫಸ್ಟು 2 ಯೂನಿಟ್ನಷ್ಟು ಕನ್ಸ್ಯೂಮ್ ಮಾಡಿದ್ರಿ, ಅವಾಗ ನಿಮ್ಮ ಟೋಟಲ್ ಯುಟಿಲಿಟಿ ಎಷ್ಟಿತ್ತು? 8 ಇತ್ತು. ಆಮೇಲೆ 1 ಯೂನಿಟ್ ಅಡಿಷನಲ್ ಮಾಡಿದ್ರಿ. ಕನ್ಸ್ಯೂಮಿಂಗ್ ಅಡಿಷನಲ್ ಇಟ್ ಇಸ್ ಕಾಲ್ಡ್ ಮಾರ್ಜಿನಲ್ ಯುಟಿಲಿಟಿ. ಅವಾಗ ಏನಾಯ್ತು? ನಿಮ್ಮ ಟೋಟಲ್ ಯುಟಿಲಿಟಿ ಚೇಂಜಸ್ ಆಯ್ತಾ? 10. ಏನಪ್ಪ, ನಮ್ಮ ಟೋಟಲ್ ಯುಟಿಲಿಟಿ n ಅಂತ ಕೇಳಿದ್ದಾರೆ. ಯಾವುದು n ಅಂದರೆ ಈಗ ರೀಸೆಂಟ್ ಆಗಿ ಇರೋದು. ಪ್ರೆಸೆಂಟ್ಲಿ ನಾನು ಯೂಸ್ ಮಾಡಿರೋದು ಎಷ್ಟು? 3 ಅಲ್ಲ? ಅಂದರೆ ನಾನು ಟೋಟಲ್ ಯುಟಿಲಿಟಿ 3 ಯೂಸ್ ಮಾಡಿದಾಗ ನನ್ನ ಟೋಟಲ್ ಯುಟಿಲಿಟಿ ಎಷ್ಟಿದೆ? 10, ಹೌದಾ? ಆಮೇಲೆ n ಮೈನಸ್ 1 ಹಿಂದೆ ಹೋಗಿ ಸರ್. ಹಿಂದಿದ್ದು ಏನಿತ್ತು ನಿಮ್ಮದು? 8 minus 8, 2 is nothing but marginal utility. What is your marginal utility here? 2. Simple. ಈ ರೀತಿ. ಓಕೆ, ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಲ್ಲ ಏನು ಮಾರ್ಜಿನಲ್ ಯುಟಿಲಿಟಿ ಹಿಂಗಿದೆ ಅಂತೇಳಿ? ಗೊತ್ತಾಯ್ತಲ್ಲ? ಇದೇ ರೀತಿ ಇದೆ. ಮತ್ತೆ ಮಾರ್ಜಿನಲ್ ಯುಟಿಲಿಟಿ ಡಿಕ್ರೀಸಸ್ ಫ್ರಾಮ್ ದಿ ಬಿಗಿನಿಂಗ್. ಅದು ಹುಟ್ಕೊಂತಾನೇ ಕಡಿಮೆ ಆಗ್ತಾ ಬರುತ್ತೆ. ಒಂದನೇದಕ್ಕೆ ಇಟ್ ಈಸ್ ಅನ್ ಯೂನಿಟ್. ಎರಡನೇದು ಮಾರ್ಜಿನಲ್ ಯೂನಿಟ್. ಎರಡನೇದು ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನೀವು ಒಂದೇ ಮೊನೋಪೋಲಿ ಒಂದೇ ಯೂಸ್ ಮಾಡ್ತಾ ಇದ್ದೀರಾ, ಅವಾಗ ನಿಮ್ಗೆ ಯಾವುದೇ ರೀತಿ ಮಾರ್ಜಿನಲ್ ಯುಟಿಲಿಟಿ ಇರಲ್ಲ. ಇವರ ಯೂನಿಟ್ ಈಸ್ಕೊಲ್ ಟು ಟೋಟಲ್ ಯುಟಿಲಿಟಿ, ರೈಟ್? ಒಂದೇ ಯೂಸ್ ಮಾಡಿದಾಗ. ಎರಡನೇದು ಯೂಸ್ ಮಾಡಿದಾಗ ಏನು ಹುಟ್ಕೊಳ್ತು? ಮಾರ್ಜಿನಲ್ ಯುಟಿಲಿಟಿ ಹುಟ್ಕೊಳ್ತು. ಯಾವ ರೀತಿಪ್ಪ ಅಂದರೆ ಅಡಿಷನಲ್ ಯೂನಿಟ್ ತೊಗೊಂಡ ಒಂದೇ ಸೇಮ್ ವಸ್ತುವನ್ನ 2 ಸಲ ಯೂಸ್ ಮಾಡಿದೆ, ದಟ್ ಇಸ್ ಅಡಿಷನಲ್, ರೈಟ್? ಅಡಿಷನಲ್ ಯೂಸ್ ಮಾಡಿದ್ರಲ್ಲ, ಅವಾಗ ಇದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಿಕಾಸ್ ಆಫ್ ನಮ್ಮಲ್ಲಿರುವ ತೃಪ್ತಿಪಡಿಸುವ ಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಕನ್ಸ್ಯೂಮಿಂಗ್ ಕೆಪಾಸಿಟಿ ಬಿಕಮ್ಸ್ ಇನ್ ಡಿಕ್ರೀಸಸ್. ಈ ರೀತಿ ಇರುತ್ತೆ. ಇದರಲ್ಲಿ ಏನಿಲ್ಲ, ಸಿಂಪಲ್. ಈ ಮೇಜರ್ಸ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಈ ಚಾಪ್ಟರ್ನ ವೆರಿ ಈಸಿಯಾಗಿ ಅರ್ಥ ಮಾಡ್ಬೋದು. ಈ ಚಾಪ್ಟರ್ ಪೂರ್ತಿ ಬರೋದಿದೆ, ಟೋಟಲ್ ಯುಟಿಲಿಟಿ, ಮಾರ್ಜಿನಲ್ ಯುಟಿಲಿಟಿ. ಇದನ್ನು ಅರ್ಥ ಮಾಡ್ತಾ ಹೋಗಬೇಕು, ಮರಿಬಾರ್ದು. ಓಕೆ, ಅಂಡರ್ಸ್ಟ್ಯಾಂಡ್? ಇವತ್ತು ನಾವು ಏನೇನು ಕಲ್ತ್ವಿ? ತೃಪ್ತಿಪಡಿಸುವ ಗುಣ, ತುಷ್ಟಿ ಗುಣ, ರೈಟ್? ಯುಟಿಲಿಟಿ, ಕನ್ಸ್ಯೂಮಿಂಗ್ ಕೆಪಾಸಿಟಿ, ರೈಟ್? ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಅದ್ರ ಮೇಜರ್ಸ್ ಯಾವ್ಯಾವು? ಟೋಟಲ್ ಯುಟಿಲಿಟಿ, ಮಾರ್ಜಿನಲ್ ಯುಟಿಲಿಟಿ. ಇದನ್ನು ಕಲ್ತ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ನೋಡೋಣಪ್ಪ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ನೋಡೋಣ. ಇವೆರಡು ಹೆಂಗೆ ವರ್ಕ್ ಮಾಡುತ್ತೆ, ಒಂದು ಈ ಗ್ರಾಫ್ ಮೇಲೆ ಯಾವ ರೀತಿ ಇರುತ್ತೆ, ಟೋಟಲ್ ಯುಟಿಲಿಟಿ ಆಗಿರುತ್ತೆ, ಮಾರ್ಜಿನಲ್ ಯುಟಿಲಿಟಿ ಆಗಿರುತ್ತೆ. ಒಂದು ಸಿಂಪಲ್ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಅಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.
ಥ್ಯಾಂಕ್ ಯು.